ಬಜೆಟ್ ಬಗ್ಗೆ ಏನು ಸರ್, ಏನು ಅಭಿಪ್ರಾಯ? ಕರ್ನಾಟಕಕ್ಕೆ ಚೊಂಬು ಕೊಟ್ಟವರಂತ ಸಿಎಂ ಹೇಳ್ತಿದ್ದಾರೆ ಸರ್. ಈಗ ಕೇಂದ್ರ ಬಜೆಟ್ ಮಾಡ್ತಕ್ಕಂಥದ್ದು ರಾಜ್ಯದ ದೃಷ್ಟಿ ಇಟ್ಕೊಂಡು ಮಾಡಲ್ಲ. ಬಜೆಟ್ ಅಂತಕ್ಕಂಥದ್ದು ದೇಶಕ್ಕೆ ಮಾಡ್ತಕ್ಕಂಥ ಬಜೆಟ್ಟು. ಇಡೀ 145-170 ಕೋಟಿ ಜನ ಹೊಂದಿರತಕ್ಕಂಥ ದೇಶದ ಯೋಚನೆ ಮಾಡಿ ಬಜೆಟ್ ಮಾಡ್ತಕ್ಕಂಥದ್ದು. ಇವರು ರಾಜಕೀಯವಾಗಿ ನಮಗೆ ಅನುಕೂಲ ಆಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಮೊದಲು ಮುಖ್ಯಮಂತ್ರಿಯವರು ರಾಜ್ಯದ ಇತರೆ ಮಂತ್ರಿಗಳು ಸಂಪರ್ಕ ಮಾಡಿ ನಮ್ಮ ರಾಜ್ಯಕ್ಕೆ ಈ ರೀತಿಯಾದಂಥ ಸೌಕರ್ಯ ಬೇಕು ಅಂತ ಎಲ್ಲಿ ಕೇಳಿದ್ದಾರೆ, ಹೋಗಿ ಡಿಸ್ಕಸ್ ಮಾಡಬೇಕು. ಆವಾಗಲೇ ತಾನೇ ಅವ್ರ ಬಜೆಟನ್ನು ಬದಲಾವಣೆ ಮಾಡೋದು ಅಥವಾ ಸಹಕಾರ ಕೊಡೋದು. ಇವರು ಕೇಳೋದೇ ಇಲ್ಲ, ನಾನು ಕೊಡಲಿ ಬಿಡಲಿ ಅಂದಾಗ ಅವ್ರು ಮಾಡ್ತಕ್ಕಂಥದ್ದು ಇಡೀ ದೇಶವನ್ನು ನೋಡಿ ಮಾಡ್ತಾರೆ. ಬಜೆಟ್ ಈಸ್ ವೆರಿ ಗುಡ್. ಪೂರ್ ಪೀಪಲ್ಗೆ ಒಂದು ಅನುಕೂಲವಂತಾದಂಥ ಬಜೆಟ್ ಆಗಿದೆ. ಆತ್ಮಹತ್ಯೆಯನ್ನು ಯಾವ ರೀತಿಯಾಗಿ ನೋಡ್ತಾರೆ ಈ ಪ್ರಕರಣವನ್ನು? ಟ್ಯಾಕ್ಸ್ ಟೆರರಿಸಂ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಕೆಲವೊಂದು ಕಡೆಗೆ ಆರೋಪ. ತಾವ್ಯಾವ ರೀತಿಯಾಗಿ ನೋಡ್ತೀರಂತ ಪ್ರಕರಣ? ನೋಡಿ, ನನಗೆ ಉದ್ಯಮಿ ಗುಂಡೋಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೋಡೋದು ನೋಡ್ಕೊಂಡಿರ್ತಕ್ಕಂಥದ್ದು ಅವನು ಹೇಳಿ ಎದುರಿಸಬೇಕು. ಇಡಿ ಮೇಲಿಂದ ಬಂದಿಲ್ಲ, ಕಾನೂನಿಗೆ ಎಲ್ಲರೂ ಒಂದೇ. ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತದೆ, ತನಿಖೆನಲ್ಲಿ ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ರಾಜಕಾರಣಿಗಳು ಕೇಂದ್ರದ ನಾಯಕರ, ರಾಜ್ಯದ ನಾಯಕರ, ಪಕ್ಕದ ನೆರೆಹೊರೆ ರಾಜ್ಯದ ನಾಯಕರ, ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲ ರಾಜಕಾರಣಿಗಳು ನನಗೆ ಗೊತ್ತಿರೋಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವೇ ದಿನಗಳಲ್ಲಿ ಹೆಸರುಗಳನ್ನು ಅವರು ಬಯಲು ಮಾಡ್ತಾರೆ. ಆಗ ಇದು ಎರಡನೇ ಆತಂಕ. ಮೊದಲು ನಮ್ಮ ಹೆಗ್ಗಡೆ ಆಗಿದ್ದಂಥ ಇದು ನೋಡಿದೆ, ಆಗಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ರು ಏನು ಅನ್ನೋದು ಜಾಗೃತಿ ಆಗಿದೆ. ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನ ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು. ರಾಜ್ಯದಿಂದ ಎಸ್ಐಟಿ ತನಿಖೆ ಆಗ್ತಾ ಇದೆ, ಕೇಂದ್ರದ ಏಜೆನ್ಸಿಗಳೆಲ್ಲ ತನಿಖೆ ಮಾಡೋದು ಸೂಕ್ತ ಅಂತೀರಾ? ನಿಮ್ಮ ಅಭಿಪ್ರಾಯ ಏನು? ಅಲ್ಲಲ್ಲ, ಇವ್ರ ಕೈಲೇ ಮಾಡಿಸ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಕೂಡ ರಿಯಾಲಿಟಿ ಗೊತ್ತಾಗಬೇಕು ಅಂದರೆ ಕೇಂದ್ರದವ್ರು ಇಂಟರ್ವ್ಯೂನ್ ಆಗಿ ಇದನ್ನು ತನಿಖೆ ಮಾಡೋದು ಸೂಕ್ತ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.